ಸಿಗರೇಟು ಬೀಡಿ ಸೇದುವುದರಿಂದ ನಮ್ಮ ಫುಫುಸಗಳ ಮೇಲೆ ಆಗುವ ದುಷ್ಪರಿಣಾಮವನ್ನು ತೋರಿಸುವ ಇದು ಒಂದು ಪ್ರಯೋಗ. ಇದಕ್ಕಾಗಿ ಪಾರದರ್ಶಕ ಬಾಟಲಿ, ಟಿಶ್ಯೂ ಕಾಗದ, ಸಿಗರೇಟು, ಬೆಂಕಿ ಕಡ್ಡಿ ಪೊಟ್ನ, ರಬ್ಬರ್ ಬ್ಯಾಂಡು ಬೇಕಾಗುವು. 2 ಲೀಟರ್ನ ಬಾಟಲಿಯ ಕೆಳಭಾಗದಲ್ಲಿ ಛಿದ್ರ ಮಾಡಿ ಅದರಲ್ಲಿ ಬರಿದಾದ ಪೆನ್ನಿನ ತುಂಡನ್ನು ಸಿಕ್ಕಿಸಿ ಅದಕ್ಕೆ ಮುಚ್ಚಳ ಕೂಡಿಸಿ 3-4 ಅಂಶದಷ್ಟು ಬಾಟಲಿ ತುಂಬುವ ಹಾಗೆ ನೀರನ್ನು ತುಂಬಿ ಬಾಟಲಿ ಮುಚ್ಚಳದಲ್ಲಿ ಸಿಗರೇಟಿನ ಫಿಲ್ಟರ್ ಭಾಗ ಕಟ್ಟಿ ಕೂಡುವಷ್ಟು ಛಿದ್ರ ಮಾಡಿ ಅದರಲ್ಲಿ ಸಿಗರೇಟು ಸಿಕ್ಕಿಸಿ ಸಿಗರೇಟ್ ಇರುವ ಈ ಮುಚ್ಚಳವನ್ನು ಬಾಟಲಿಯಲ್ಲಿ ಕೂಡಿಸಿ ಬೆಂಕಿ ಕಡ್ಡಿಯಿಂದ ಸಿಗರೇಟನ್ನು ಹೊತ್ತಿಸಿ ಮತ್ತು ಕೆಳಬದಿಯಲ್ಲಿಯ ಪೆನ್ನಿನ ಮುಚ್ಚಳವನ್ನು ತೆಗೆದಿಡಿ. ಬಾಟಲಿಯಲ್ಲಿಯ ನೀರು ಹೊರಬರತೊಡಗುವುದು ಹಾಗೂ ಬಾಟಲಿಯಲ್ಲಿ ಸಿಗರೇಟು ಸೇದಿದ ಹಾಗೆ ಹೊಗೆ ಸೇಕರಿಸತೊಡಗುವುದು. ಸಿಗರೇಟು ಸೇದುವವರ ಫುಫುಸದಲ್ಲಿ ಇದೇ ರೀತಿಯಾಗಿ ಹೊಗೆ ತುಂಬಿಕೊಳ್ಳುವುದು. ನೀರು ಮುಗಿದ ಮೇಲೆ ಬಾಟಲಿಯ ತುಂಬ ಹೊಗೆ ಕಾಣುವುದು ಹಾಗೂ ಸಿಗರೇಟು ಕೂಡ ಮುಗಿಯುವುದು. ಈಗ ಈ ಬಾಟಲಿಯ ಮುಚ್ಚಳವನ್ನು ತೆಗೆದು ಬಾಟಲಿಯ ಮುಖದಿಂದ ಟಿಶ್ಯೂ ಪೇಪರ್ ಇಲ್ಲವೇ ಫಿಲ್ಟರ್ ಕಾಗದವನ್ನು ರಬ್ಬರ್ ಬ್ಯಾಂಡ್ನಿಂದ ಗಟ್ಟಿ ಕೂಡಿಸಿ ಈಗ ಕೆಳಬದಿಯಿಂದ ಜೋರಾಗಿ ಊದಿರಿ. ನೀವು ಊದಿದ ಹಾಗೆ ಬಾಟಲಿಯಲ್ಲಿಯ ಹೊಗೆ ಟಿಶ್ಯೂ ಕಾಗದದ ಛಿದ್ರಗಳಿಂದ ಹೊರಬೀಳುವುದು. ಪೂರ್ಣ ಹೊಗೆ ಹೊರಹೋಗುವವರೆಗೆ ಅದನ್ನು ಊದುತ್ತಿರಿ. ಈ ಟಿಶ್ಯೂ ಪೇಪರು ಸೋಸು ತಟ್ಟೆಯಂತೆ ಕೆಲಸ ಮಾಡುವುದು. ಈ ಮೇಲೆ ಕಾಗದವನ್ನು ಹೊರತೆಗೆದು ನೋಡಿದಾಗ ಅದರಲ್ಲಿ ಬಸಿದು ಬಂದಿರುವ ಎಷ್ಟೊಂದು ಹೊಲಸು ಕಾಣುವುದು. ನಿಕೋಟಿನ್ನು, ಟಾರು ಮುಂತಾದ ದ್ರವ್ಯಗಳು ಇದರಲ್ಲಿವೆ. ಇವೆಲ್ಲ ನಮ್ಮ ಫುಫುಸವನ್ನು ಸೇರಿ ಬೇನೆಗಳನ್ನು ಉಂಟು ಮಾಡುತ್ತವೆ. ಇಂತಹ ಪ್ರಯೋಗವು ಸಿಗರೇಟನ್ನು ಸೇದಬಾರದೆಂದು, ಇಲ್ಲವೇ ಸೇದುತ್ತಿದ್ದ ಚಟಗಳಿದ್ದರೆ ಈ ಚಟ ಬಿಟ್ಟು ಬಿಡಬೇಕೆಂದು ಸಂದೇಶ ಕೊಡುತ್ತದೆ.